ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಿಂದ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಸಂಘರ್ಷ ಜೋರಾಗಿತ್ತು. ಅದಾದ ಮೇಲೆ ಟಾಪ್ ಮೋಸ್ಟ್ ಲೀಡರ್ಗಳನ್ನು ಇಸ್ರೇಲ್ ಗುರಿಯಾಗಿಸಿಕೊಂಡು ಹತ್ಯೆಗೈಯುವ ಮೂಲಕ ಇರಾನ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇತ್ತು. ಈಗ ಇರಾನ್ನ ಮತ್ತೊಬ್ಬ ಟಾಪ್ ಕಮಾಂಡರ್ನ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನ ಮತ್ತೊಬ್ಬ ಟಾಪ್ ಕಮಾಂಡರ್ ಅನ್ನ ಇಸ್ರೇಲ್ ಹತ್ಯೆಗೈದಿದೆ. IRGC ವಕ್ತಾರ ಅಲಿ ಮೊಹಮ್ಮದ್ ನೈನಿ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ನೈನಿ ಫಿನಿಶ್. ಇರಾನ್ನ ಟಾಪ್ ಕಮಾಂಡರ್ ಆಗಿದ್ರು ಅಲಿ ಮೊಹಮ್ಮದ್ ನೈನಿ. ಈಗ ಇವರನ್ನು ಕೂಡ ಟಾರ್ಗೆಟ್ ಮಾಡಿ ಹತ್ಯೆಗೈಯುವಲ್ಲಿ ಇಸ್ರೇಲ್ ಸಕ್ಸಸ್ ಆಗಿದೆ. ಮೊದಲು ಆಯತುಲ್ಲಾ ಅಲಿ ಖಮೇನಿ ಅವರ ಜಾಗಕ್ಕೆ ಬಂದಂತಹ ಮೊಜ್ತಬಾ ಅವರು ಈಗ ಕೋಮಾದಲ್ಲಿದ್ದಾರೆ ಎನ್ನುವಂತಹ ವಿಚಾರ. ಲಾರಿಜಾನಿ ಸೇರಿದಂತೆ ಅಣುವಿಜ್ಞಾನಿಗಳು ಟಾಪ್ ಮೋಸ್ಟ್ ಲೀಸ್ಟ್ನಲ್ಲಿದ್ದಂತಹ ಎಲ್ಲ ನಾಯಕರುಗಳನ್ನು ಕೂಡ ಇಸ್ರೇಲ್ ಹೊಡೆದು ಹಾಕುವಂತಹ ಕೆಲಸವನ್ನು ಮಾಡಿದೆ. ಈ ಮೂಲಕ IRGCಯ ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡುವಂತಹ ಕೆಲಸಕ್ಕೆ ಇಸ್ರೇಲ್ ಮುಂದಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಆಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಿಂದ ಶುರುವಾಗಿತ್ತು. ಟಾಪ್ ಮೋಸ್ಟ್ ಲೀಡರ್ಗಳನ್ನು ಹೊಡೆದು ಹಾಕುವಂತಹ ಇಸ್ರೇಲ್ನ ಕೆಲಸ ಈಗ ನೈನಿಗೆ ಬಂದು ನಿಂತಿರುವಂತಹದ್ದು. ಯಾರಿದು ನೈನಿ? ಇವರ ಹತ್ಯೆಯಿಂದ ಇರಾನ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಗಬಹುದು, ಈ ಯುದ್ಧದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಅಂತ ಹೇಳಿ. ನೋಡಿ, ಆ ಪ್ರಮುಖರನ್ನ ಹತ್ಯೆ ಮಾಡುವಂತ ಪ್ರಯತ್ನಗಳನ್ನ ಈಗ ಇಸ್ರೇಲ್ ಮುಂದುವರಿಸಿರುವಂತದ್ದು. ಮುಖ್ಯವಾಗಿ ಇರಾನ್ನ ನಾಯಕತ್ವವನ್ನ ದುರ್ಬಲ ಮಾಡಬೇಕು ಅನ್ನುವಂಥದ್ದು ಇಸ್ರೇಲ್ನ ಲೆಕ್ಕಾಚಾರ ಆಗಿರುವಂತದ್ದು. ಹೀಗಾಗಿ ಇರಾನ್ ನಲ್ಲಿರುವಂತಹ ಟಾಪ್ ಬ್ಯೂರೋಕ್ರಾಟ್ ಗಳನ್ನ ಮತ್ತೆ ರಾಜಕೀಯ ನಾಯಕರನ್ನ ಹೊಡೆದುರುಳಿಸುವಂತ ಕೆಲಸಗಳನ್ನ ಕೂಡ ಮಾಡ್ಲಾಗ್ತಾ ಇದೆ. ಈಗಲೂ ಕೂಡ ಮತ್ತೊಬ್ರು ಪ್ರಮುಖ ವ್ಯಕ್ತಿಯನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗಿರುವಂತದ್ದು. ಆಯತುಲ್ಲಾ ಅಲಿ ಖಮೇನಿ ಅವರ ವಕ್ತಾರರು ಕೂಡ ಆಗಿದ್ರು, ಮತ್ತೆ ಇರಾನ್ನ ಮಾಧ್ಯಮ ವಕ್ತಾರರಾಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇಡೀ ಮಾಧ್ಯಮಗಳನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಕೂಡ ಅವರು ಮಾಡ್ತಾ ಇದ್ರು. ಮತ್ತೆ ಖಮೇನಿ ಕುಟುಂಬಕ್ಕೆ ಆಪ್ತರು ಕೂಡ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಈಗ ಇವರ ಹತ್ಯೆಯನ್ನ ಮಾಡೋ ಮೂಲಕ ಮತ್ತೊಂದು ಪ್ರತೀಕಾರವನ್ನ ಇಸ್ರೇಲ್ ತೀರಿಸಿಕೊಂಡಿರುವಂತದ್ದು. ಮತ್ತೆ ಪ್ರಮುಖ ವ್ಯಕ್ತಿಯನ್ನ ಹತ್ಯೆ ಮಾಡಿ ಮತ್ತೊಂದು ವಿಕೆಟ್ ನ ರೀತಿಯಲ್ಲಿ ಪತನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡುವಂತದ್ದು. ಆ ಮೂಲಕ ಇರಾನ್ ನಲ್ಲಿರುವಂತಹ ಟಾಪ್ ನಾಯಕರನ್ನ ಹತ್ಯೆ ಮಾಡೋ ಮೂಲಕ ಇರಾನ್ನ ಭವಿಷ್ಯದ ನಾಯಕತ್ವವನ್ನ ದುರ್ಬಲಗೊಳಿಸುವಂತ ಯತ್ನವನ್ನ ಈಗ ಇಸ್ರೇಲ್ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.